ಇಂದು ರಾಜ್ಯಸಭೆಗೆ ಆಗಮಿಸಿದ್ರು ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿಯವರು ಭಾಷಣವನ್ನು ಮಾಡಿದರು. ರಾಷ್ಟ್ರಪತಿ ವಂದನಾ ನಿರ್ಣಯದ ಬಗ್ಗೆ ಮಾತಾಡಿದರು. ಇನ್ನು ಮೋದಿ ಭಾಷಣ ಆರಂಭ ಆಗ್ತಾ ಇದ್ದಂತೆ ಗದ್ದಲ ಉಂಟಾಗ್ಬಿಡ್ತು ಪ್ರತಿಪಕ್ಷಗಳಿಂದ. ಅದರ ಮಧ್ಯೆ ಕೂಡ ಭಾಷಣವನ್ನು ಮುಂದುವರಿಸಿದರು. ಈ ವೇಳೆ ಸಭಾತ್ಯಾಗವನ್ನು ಮಾಡಿಬಿಟ್ರು ವಿರೋಧ ಪಕ್ಷಗಳ ಸದಸ್ಯರು. ಇನ್ನು ರಾಜ್ಯಸಭೆಯಲ್ಲಿ ರಾಹುಲ್ ವಿರುದ್ಧ ಮೋದಿ ಆಕ್ರೋಶವನ್ನು ಹೊರಹಾಕಿದ್ರು. ಈ ಸದನದ ಸಂಸದರನ್ನ ದೇಶದ್ರೋಹಿ ಅಂತ ಕರೆದ್ರಿ. ಕಾಂಗ್ರೆಸ್ನ ಯುವರಾಜ ಸಂಸದರನ್ನ ದೇಶದ್ರೋಹಿ ಅಂತ ಹೇಳಿದರು. ಅವನ ದುರಹಂಕಾರವು ಉತ್ತುಂಗದಲ್ಲಿದೆ ಅಂತ ಮೋದಿ ಹೇಳಿದರು. ಕಾಂಗ್ರೆಸ್ ತೊರೆದ ಬೇರೆ ಯಾರನ್ನೂ ಕೂಡ ದೇಶದ್ರೋಹಿ ಎಂದಿಲ್ಲ. ಸಿಖ್ ಎನ್ನುವ ಕಾರಣಕ್ಕೆ ಹಾಗಂತ ಅವರು ಕರೆದರು. ಇದು ಸಿಖ್ಖರಿಗೆ ಮಾಡಿದ ಅವಮಾನ, ಗುರುಗಳಿಗೆ ಮಾಡಿದಂಥ ಅಪಮಾನ. ಇದು ಕಾಂಗ್ರೆಸ್ನಲ್ಲಿ ತುಂಬಿರುವ ಸಿಖ್ಖರ ಮೇಲಿನ ದ್ವೇಷದ ಅಭಿವ್ಯಕ್ತಿ. ಅವರು ದೇಶಕ್ಕಾಗಿ ತಮ್ಮನ್ನು ತಾವು ತ್ಯಾಗ ಮಾಡಿದಂತಹ ಕುಟುಂಬದ ಸದಸ್ಯ. ಅವರು ತಮ್ಮ ರಾಜಕೀಯ ಸಿದ್ಧಾಂತವನ್ನು ಬದಲಾಯಿಸಿದ ಕಾರಣ ಅವರು ದೇಶದ್ರೋಹಿಯಾದರು. ಇದು ಸಣ್ಣ ಪದ ಅಲ್ಲ. ನಾಗರಿಕರನ್ನ ದೇಶದ್ರೋಹಿ ಅಂದರೆ ದೇಶ ಹೇಗೆ ಸಹಿಸಿಕೊಳ್ಳುತ್ತೆ? ಇದು ಅತ್ಯಂತ ದುರದೃಷ್ಟಕರ. ಇಂತಹ ಜನರು ಕಾಂಗ್ರೆಸ್ ಮುಳುಗಿಸ್ತಾರೆ ಅಂತ ವಾಗ್ದಾಳಿ ನಡೆಸಿದರು. सभापति जी, कल जो घटना घटी, इसी सदन के एक माननीय सांसद कांग्रेस के शातिर दिमाग जिनका है, ऐसे युवराज ने उनको गद्दार कह दिया। अहंकार कितनी सातवें आसमान पर पहुंच चुका है इनका। और कांग्रेस को छोड़कर के कितने ही लोग निकले हैं, कांग्रेस के कितने टुकड़े हुए हैं, कई लोग दूसरे दलों में गए हैं, लेकिन औरों को तो किसी को गद्दार नहीं कहा उन्होंने। लेकिन कल सांसद को गद्दार इसलिए कहा क्योंकि वो सिख थे। ये सिखों का अपमान था, ये गुरुओं का अपमान था। और कांग्रेस के अंदर जो कूट कूट करके सिखों के प्रति नफरत भरी पड़ी है ना, उसका वो अभिव्यक्ति थी। और इसी सदन के माननीय सांसद है वो, और उनको जरा भी दर्द नहीं, वरना आज खड़े होकर के कह सकते थे कि कल जो हुआ इसी सांसद की गरिमा के अनुरूप नहीं था, हमें खेद है। एक शब्द तो बोल लेते, लेकिन सिखों के प्रति उनके मन में जो नफरत भरी पड़ी है, और इसी के कारण उन्होंने कल, और जिसका परिवार देश के लिए शहादत देने वाला परिवार के वो सदस्य है, उन्होंने अपने राजनीतिक विचारों में परिवर्तन किया, इसलिए गद्दार हो गए। और ये गद्दार शब्द छोटा नहीं है। मेरे देशवासी को कोई गद्दार कहे, ये कैसे देश सहन करेगा? और वो भी ये सिख है इसलिए गद्दार कहना बहुत दुर्भाग्य की बात है। और ऐसे लोग ಟಿಎಂಸಿಯ ಬಗ್ಗೆಯೂ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಟಿಎಂಸಿಯ ಸಹೋದ್ಯೋಗಿಗಳು ಬಹಳಷ್ಟು ವಿಷಯ ಹೇಳಿದ್ರು. ಆದರೆ ಅವರು ತಮ್ಮೊಳಗೆ ತಾವು ಮೊದಲು ನೋಡಿಕೊಳ್ಬೇಕು. ಕ್ರೂರ ಸರ್ಕಾರವು ಪತನದ ಎಲ್ಲ ಹೊಸ ದಾಖಲೆಗಳನ್ನು ಮಾಡ್ತಾ ಇದೆ. ಆದರೆ ಅವರು ಇಲ್ಲಿ ನಮಗೆ ಪಾಠ ಹೇಳ್ತಾ ಇದ್ದಾರೆ. ಅಲ್ಲಿನ ಜನರ ಭವಿಷ್ಯ ಕತ್ತಲೆಯಲ್ಲಿ ಮುಳುಗ್ತಾ ಇದೆ. ಆದರೆ ಅಲ್ಲಿನ ರಾಜ್ಯ ಸರ್ಕಾರ ಮಾತ್ರ ಕಾಳಜಿ ವಹಿಸುವುದಿಲ್ಲ. ಅಧಿಕಾರದಲ್ಲಿದುರ ಹೊರತಾಗಿ ಬೇರೆ ಯಾವುದೇ ಆಕಾಂಕ್ಷೆಗಳಿಲ್ಲ. ಅಂಥವರು ಇಲ್ಲಿ ಪಾಠ ಹೇಳ್ತಿದ್ದಾರೆ ಅಂತ ಮೋದಿ ಕಿಡಿಕಾರಿದರು. ವಿಶ್ವದ ಸಮೃದ್ಧ ರಾಷ್ಟ್ರಗಳು ಅಕ್ರಮ ನಿವಾಸಿಗಳನ್ನು ಓಡಿಸ್ತಿದ್ದಾವೆ. ಆದರೆ ನಮ್ಮ ದೇಶದಲ್ಲಿ ನ್ಯಾಯಾಲಯಗಳ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ನಮ್ಮ ದೇಶದ ಯುವಕರು ಅಂತಹ ಜನರನ್ನು ಹೇಗೆ ಕ್ಷಮಿಸಬಹುದು? ನೋಡಿ, ಟಿಎಂಸಿಯ ಬಗ್ಗೆ ಪ್ರಧಾನಿ ಮೋದಿ ಆಕ್ರೋಶವನ್ನು ಹೊರಹಾಕಿದರು. ಯಾಕಂದರೆ ಅಲ್ಲಿ ಅಕ್ರಮ ಈ ಬಾಂಗ್ಲಾ ವಲಸಿಗರು ಯಾಕೆ ನುಗ್ಗಿ ಬರ್ತಾ ಇದ್ದಾರೆ ಭಾರತದ ಗಡಿ ಪ್ರವೇಶ ಮಾಡಿ ಅಂತ ಹೇಳಿದ್ರೆ, ಇದೇ ಪಶ್ಚಿಮ ಬಂಗಾಳದ ಮೂಲಕ ಬರ್ತಾ ಇದ್ದಾರೆ. ಸುಮಾರು ಭಾರತದಲ್ಲಿ 2 ಕೋಟಿಗಿಂತ ಹೆಚ್ಚು ಅಕ್ರಮ ವಿದೇಶಿಗರಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಕರ್ನಾಟಕದಲ್ಲೇ 20 ಲಕ್ಷ ಅಂತ ಅಂದಾಜು ಮಾಡಲಾಗಿದೆ. ಅಲ್ಲಿ ದೀದಿ ಏನಿದ್ದಾರೆ, ಜಾಗಗಳನ್ನು ಕೊಡ್ತಾ ಇಲ್ಲ ಫೆನ್ಸಿಂಗ್ ಹಾಕಲಿಕ್ಕೆ, ತಡೆಗೋಡೆಯನ್ನು ಹಾಕಲಿಕ್ಕೆ, ಅಂದರೆ ಒಂದು ತಂತಿ ಬೇಲಿಯನ್ನು ಹಾಕಲಿಕ್ಕೆ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ. ಹಾಗಾಗಿ ಇಂಥವರಿದ್ದರೆ ಹೇಗೆ ದೇಶ ರಕ್ಷಣೆ ಆಗುತ್ತೆ ಅಂತ ಕಿಡಿಕಾರಿದ್ದಾರೆ. काफी कुछ कहा, जरा खुद तो अपने गरेबा में देखें।
निर्मम सरकार पतन के जितने भी पैरामीटर्स हैं उन सब पैरामीटर्स में नए नए रिकॉर्ड बनाते जा रहे हैं और यहां उपदेश दे रहे हैं। क्या हाल करके रखा हुआ है। ऐसी निर्मम सरकार से वहां के लोगों का भविष्य अंधकार के अंदर डूब रहा है, लेकिन इनको कोई परवाह नहीं है। सत्ता सुख के सिवाय कोई आकांक्षा नहीं और वे यहां उपदेश देते हैं। घुसपैठ दुनिया का समृद्ध से समृद्ध देश भी अपने यहां गैर कानूनी नागरिकों को बाहर निकाल रहा है। ವ್ಯಾಪಾರ ಒಪ್ಪಂದದ ಬಗ್ಗೆಯೂ ಪ್ರಧಾನಿ ಮೋದಿ ಮಾತನಾಡಿದರು. ದೊಡ್ಡ ದೇಶಗಳು ಭಾರತದೊಂದಿಗೆ ವ್ಯಾಪಾರ ಸಂಬಂಧ ಹೊಂದಲು ಬಹಳ ಉತ್ಸುಕವಾಗಿವೆ. ಯುರೋಪಿಯನ್ ಒಕ್ಕೂಟದ ವ್ಯಾಪಾರ ಒಪ್ಪಂದ ಆಗಿರಬಹುದು, ಅಮೆರಿಕದೊಂದಿಗಿನ ಇತ್ತೀಚಿನ ಒಪ್ಪಂದ ಆಗಿರಬಹುದು, ಇಡೀ ಜಗತ್ತು ಈ ವ್ಯಾಪಾರ ಒಪ್ಪಂದಗಳನ್ನು ಬಹಿರಂಗವಾಗಿ ಹೊಗಳುತ್ತಾ ಇದೆ. ಯುರೋಪಿಯನ್ ಒಕ್ಕೂಟದೊಂದಿಗೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಜಾಗತಿಕ ಸ್ಥಿರತೆಯ ಬಗ್ಗೆ ಜಗತ್ತು ಹೆಚ್ಚು ವಿಶ್ವಾಸ ಹೊಂದಿತು. ಅಮೆರಿಕದೊಂದಿಗಿನ ವ್ಯಾಪಾರ ಒಪ್ಪಂದದ ನಂತರ ಸ್ಥಿರತೆ ವೇಗದ ಬಗ್ಗೆ ಜಗತ್ತು ಇನ್ನಷ್ಟು ವಿಶ್ವಾಸ ಹೊಂದಿತು. ಇದು ಜಗತ್ತಿನ ಸಕಾರಾತ್ಮಕ ಸಂಕೇತವಾಗಿದೆ ಅಂತ ಮೋದಿ ಹೇಳಿದ್ದಾರೆ. देश में हुए इन प्रयासों का नतीजा सबके सामने है। बड़े बड़े देश भारत के साथ व्यापारिक संबंध बनाने के लिए बहुत ही आतुर है। यूरोपीय संघ का ट्रेड डील हो, अमेरिका के साथ अभी अभी हुआ जो ट्रेड डील हो, और कल हमारे पीयूष जी ने सदन में विस्तृत जानकारी भी दी है और पूरा विश्व खुल करके इस ट्रेड डील का तारीफ कर रहा है। और उसमें जब यूरोपियन यूनियन के साथ ट्रेड डील हुआ तो विश्व को एक भरोसा हुआ कि अब वैश्विक स्तर पर स्थिरता की संभावना बढ़ेगी।